ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಿಲ್ಲಾ ಮಟ್ಟದ ಜಯಂತ್ಯೋತ್ಸವವನ್ನು ಮೇ 9 ಮತ್ತು 10ರಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಕಲ್ಯಾಣ ಮಂಟಪ ಹಿರೇನಲ್ಲೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದು ಬಡಗನಾಡು ಹೇಮರೆಡ್ಡಿ ಮಲ್ಲಮ್ಮ ಸಮಾಜ ಅಧ್ಯಕ್ಷರಾದ ರೇವಣ್ಣ ಸಿದ್ದಯ್ಯ ಅವರು ತಿಳಿಸಿದರು. ಬಡಗನಾಡು ಹೇಮರೆಡ್ಡಿ ಮಲ್ಲಮ್ಮ ಸಮಾಜ 1918ರಲ್ಲಿ ಗಿರಿಯಾಪುರ ಕೇಂದ್ರವನ್ನು ಮಾಡಿಕೊಂಡು ಆ ಗಿರಿಯಾಪುರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿಕೊಂಡು ಏನು ನಾವು ಶ್ರೀಶೈಲ ಕಡೆಯಿಂದ ವಲಸೆ ಬಂದು ಮುದ್ದೇಬಿಹಾಳ ತಾಲೂಕಿನ ತಾಲೂಕೋಟೆ ಕಡೆಯಿಂದ ಬಂದು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 11 ಹಳ್ಳಿಗಳಲ್ಲಿ ನಮ್ಮ ಜನಾಂಗದ ಜನ ವಾಸವನ್ನು ಮಾಡ್ತಾಯಿದ್ರು. ನಮ್ಮ ಪೂರ್ವಿಕರು 1918ರಿಂದ ಸಂಘವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಬರ್ತಾಯಿದ್ರು. ಅದನ್ನು ನಾವು ಇತ್ತೀಚೆಗೆ ಅದನ್ನು ಮುಂದುವರಿಸಿಕೊಂಡು ನಾವು ಸಹ ಹೋಗ್ತಾಯಿದ್ದೇವೆ. ಹಲವು ಪ್ರತಿ ವರ್ಷ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಆಚರಿಸಿಕೊಂಡು 12 ವರ್ಷಗಳಿಗೊಮ್ಮೆ ಜಾತ್ರೆಯನ್ನು ಮಾಡಿಕೊಂಡು ಸುಮಾರು 4,000ರಿಂದ 5,000 ಜನ ನಮ್ಮ ಸಮಾಜ ಬಂಧುಗಳು ಎಲ್ಲರೂ ಸಹ ಪ್ರತಿ ವರ್ಷ ಸೇರಿ ಬಹಳ ವಿಜೃಂಭಣೆಯಿಂದ 2 ದಿನದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು. ಈ ಕಾರ್ಯಕ್ರಮಕ್ಕೆ ನಾವು ಜನಪ್ರತಿನಿಧಿಗಳನ್ನು, ಅಧಿಕಾರಿ ವರ್ಗದವರನ್ನು ಹಾಗೂ ಎಲ್ಲ ಸಾಹಿತಿಗಳನ್ನು, ಪೂಜ್ಯರುಗಳನ್ನು ಎಲ್ಲ ಕರೆದು ಈ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ವರ್ಷ ಒಂದೊಂದು ಗ್ರಾಮದಲ್ಲಿ ನಾವು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಹೇಮರೆಡ್ಡಿ ಮಲ್ಲಮ್ಮನವರ ಬಗ್ಗೆ ಉಪನ್ಯಾಸವನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ಏರ್ಪಾಟನ್ನು ಮಾಡಿದ್ದೇವೆ. ಪ್ರತಿಭಾ ಪುರಸ್ಕಾರದಲ್ಲಿ SSLCಯಲ್ಲಿ ಏನು ನಮ್ಮ ಈಗ ಪಟ್ಟಣ ಪ್ರದೇಶ ಮತ್ತು ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ ಸೇರಿ ಒಟ್ಟು 19 ಘಟಕಗಳಲ್ಲಿ ನಮ್ಮ ಸಮಾಜದ ಬಂಧುಗಳು ವಾಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ SSLC ಮಕ್ಕಳಿಗೆ ಪ್ರತಿಯೊಂದು ಗ್ರಾಮಕ್ಕೂ ಒಬ್ಬರಿಗೆ ನಾವು 1,000 ರೂಪಾಯಿ ಹಣವನ್ನು ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವಾಗಿ ನೀಡ್ತಾ ಇದ್ದೀವಿ. PUC ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗ, ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗಗಳನ್ನು ಮಾಡಿಕೊಂಡು ಪ್ರಥಮ, ದ್ವಿತೀಯ, ತೃತೀಯ ಒಟ್ಟು 9 ಪ್ರತಿಭೆಗಳನ್ನು ಗುರುತಿಸಿ 9 ಜನಕ್ಕೆ ನಾವು ಗೌರವ ಸಮರ್ಪಣೆಯನ್ನು ಮಾಡ್ತೇವೆ. ಪ್ರಥಮ ಬಹುಮಾನವಾಗಿ ಅವರಿಗೆ 2,500 ರೂಪಾಯಿ, ದ್ವಿತೀಯ ಸ್ಥಾನವನ್ನು ಪಡೆದವರಿಗೆ 1,500 ರೂಪಾಯಿ, ತೃತೀಯ ಸ್ಥಾನವನ್ನು ಪಡೆದವರಿಗೆ 1,000 ರೂಪಾಯಿಗಳನ್ನು ಆ ಮಕ್ಕಳಿಗೆ ಪ್ರೋತ್ಸಾಹವಾಗಿ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ CET ರ್ಯಾಂಕ್ ವಿದ್ಯಾರ್ಥಿಗಳಿಗೆ, ನೀಟ್ ಪರೀಕ್ಷೆಯಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ, ಚಿನ್ನದ ಪದಕ ವಿಜೇತರಾದವರಿಗೆ, ಸರ್ಕಾರಿ ಕೋಟಾ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ, PhD ಪದವಿಯನ್ನು ಪಡೆದಂಥ ಅವರಿಗೆ, ಸಮಾಜದ ಹಿರಿಯ ನಾಗರಿಕರಿಗೆ ಪ್ರತಿ ವರ್ಷ ನಾವು ಗೌರವನ ಸಮರ್ಪಣೆಯನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಅದೇ ರೀತಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತಿ ಯಾವ ವಿಭಾಗದಲ್ಲಿ ಆಗಿರ್ಬೋದು, ರೈತರಾಗಿರ್ಬೋದು, ಕಲೆಯಲ್ಲಿ ಆಗಿರ್ಬೋದು, ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಂಥವರನ್ನು ಗುರುತು ಮಾಡಿ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆನಂತರ ಈಗ ಹೇಮರೆಡ್ಡಿ ಮಲ್ಲಮ್ಮನವರ ದೇವಾಲಯವನ್ನು ನಿರ್ಮಿಸಿ 105 ವರ್ಷಗಳಾಯಿತು. ಆ ಹೇಮರೆಡ್ಡಿ ಹಿಂದೆ ಇದ್ದಂಥ ವಿಗ್ರಹ ಸವಕಳಿ ಆಗಿದ್ದರಿಂದ, ಶಿಥಿಲವಾಗಿದ್ದರಿಂದ ಅದನ್ನು ನಮ್ಮ GB ಕಾಂತರಾಜ್ ಅಂತ ಒಬ್ಬರು ದಾನಿಗಳು ಆ ವಿಗ್ರಹವನ್ನು ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಅವರು ದಾನ ಮಾಡಿದ್ದಾರೆ. ಅದನ್ನು 21/1 ಇದರಿಂದ ನಾವು ಪೂಜಾ ಕಾರ್ಯಕ್ರಮವನ್ನು 21/4ರಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. 2ನೇ ತಾರೀಕು ವಿಗ್ರಹ ಪುನಃ ಪ್ರತಿಷ್ಠಾಪನೆಯನ್ನು ಗುರುವರಿಯರ ಸಮ್ಮುಖದಲ್ಲಿ ಅದನ್ನು ನೆರವೇರಿಸ್ತಾ ಇದ್ದೀವಿ. ಅದರಲ್ಲಿ ಕಲಾತಂಡ ಇರುತ್ತೆ, ಒಳೆ ಪೂಜೆ ಇರುತ್ತೆ, 108 ಕುಂಭಗಳ ಮೂಲಕ
ಮತ್ತೊಂದು ಅಭಿಷೇಕವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇರುತ್ತೆ. ಸುದ್ದಿಗೋಷ್ಠಿಯಲ್ಲಿ ಶಿವಶಂಕರಪ್ಪ, ಹೇಮರೆಡ್ಡಿ, ಕುಮಾರಪ್ಪ, ಪ್ರಭುಕುಮಾರ್ ಉಪಸ್ಥಿತರಿದ್ದರು.